ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ಇವತ್ತು ಮತ್ತೊಂದು ಹೊಸ ಕಾರ್ ಶೋರೂಮ್ನ ಪರಿಚಯ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನಾನು ಹಿಂದೆ ನೋಡ್ತಾ ಇರ್ಬೋದು ವರಸಿದ್ಧಿಪ್ರದ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಈ ಲೊಕೇಶನ್ ಎಲ್ಲಿ ಬರುತ್ತೆ ಹಾಗೆ ಯಾವ ರೀತಿ ಗಾಡಿಗಳಿದೆ. ಇಲ್ಲಿ ಮೇನ್ ನೋಡೋದಾದ್ರೆ ನಿಮಗೆ ವೈಟ್ ಬೋರ್ಡ್ ಅಲ್ಲಿ ಗಾಡಿಗಳು ಸಿಗುತ್ತೆ, ಕೆಲವೊಂದಷ್ಟು ಯೆಲ್ಲೋ ಬೋರ್ಡ್ ಇಟ್ಟಿದ್ದಾರೆ. ಸೊ ಎಲ್ಲಾ ತರ ಮಾಹಿತಿನ ತಿಳ್ಕೊಳ್ಳೋಣ. ನಿಮ್ಗೇನಾದ್ರೂ ಒಂದು ವೈಟ್ ಬೋರ್ಡ್ ಅಲ್ಲಿ ನಿಮ್ ಫ್ಯಾಮಿಲಿ ಪರ್ಪಸ್ ಆಗಿರ್ಬೋದು ಅಥವಾ ನಿಮ್ಮ ಯಾವ್ದಾದ್ರು ಚಿಕ್ಕ ಗಾಡಿ ಆಗಿರ್ಬೋದು, ದೊಡ್ಡ ಗಾಡಿ ಆಗಿರ್ಬೋದು, ಯಾವುದೇ ತರ ಗಾಡಿ ಇದ್ರೂ ಕೂಡ ಒಂದ್ಸರಿ ನೀವು ವರಸಿದ್ಧಿಪ್ರದ ಕಾರ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನೀವು ಕೂಡ ಗಾಡಿನ ತಗೋಬಹುದು. ಸೊ ಯೂಟ್ಯೂಬ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ನ ಹಾಯ್ ಸರ್, ಹೇಗಿದ್ದೀರಿ? ಹಾಯ್ ಸರ್, ಚೆನ್ನಾಗಿದ್ದೀವಿ. ಯುಗಾದಿ ಹಬ್ಬದ ಶುಭಾಶಯಗಳು ಸರ್ ನಿಮ್ಗೆ. ಸೊ ವಿಶ್ ಯು ದಿ ಸೇಮ್. ಸರ್, ಈಗ ನಮ್ಮ ವೀಕ್ಷಕರಿಗೆ ನಾನು ಇನ್ನೊಂದು ಶೋರೂಮ್ ನ ತೋರ್ಸೋಣ ಅಂತ ಬಂದಿದ್ದೀನಿ. ಈ ಶೋರೂಮ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ, ವರಸಿದ್ಧಿಪ್ರದ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್. ಸರ್, ಫಸ್ಟ್ ಆಫ್ ಆಲ್ ನಮ್ಮ ಸಮಸ್ತ ಕನ್ನಡಿಗರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಓಕೆ. ಸೊ ಎಲ್ಲಾರ್ಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಯುಗಾದಿ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ಈ ವರ್ಷ ಎಲ್ಲಾ ನಮ್ಮ ಕನ್ನಡಿಗರಿಗೆ ಒಳ್ಳೆ ರೀತಿಯಾಗಿ ಬರ್ಲಿ, ಚೆನ್ನಾಗಿರ್ಲಿ, ಎಲ್ಲರ ಮನೇಲಿ ಒಂದು ಕಾರ್ ಇರ್ಲಿ, ಎಲ್ಲಾರ ಮನೆಯಲ್ಲೂ ಒಂದು ವೆಹಿಕಲ್ ಇರ್ಲಿ ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಈ ಶೋರೂಮ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಓಕೆ. ಸೊ ಅಂಡ್ ಮೋರ್ ಓವರ್ ಇನ್ನೊಂದೇನಂತಂದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ವೆಹಿಕಲ್ಸ್ ಯಾವುದೇ ತರದ ರೀಪಬ್ ಕಾಸ್ಟ್ ಇಲ್ಲ. ಓಕೆ. ಸೊ ಯಾವ ತರ ಅಂತಂದ್ರೆ ಎಲ್ಲಾ ಕಂಡೀಷನ್ಸ್ ಗಾಡಿ, ಲೈಕ್ ಗಾಡಿನ ವೆಹಿಕಲ್ ಅವರ ತಗೊಂಡು ಒಂದ್ 10,000 20,000 ಈ ತರ ಖರ್ಚು ಮಾಡೋ ನೆಸೆಸಿಟಿ ಇಲ್ಲ. ಅಂಡ್ ಯುಗಾದಿ ಆಫರ್ ಗೆ ಇನ್ನೊಂದು ಆಫರ್ ಕೊಡ್ತಾ ಇದೀನಿ ನಮ್ ಕಡೆಯಿಂದ. ಹೇಳ್ಬಿಡಿ ಸರ್. ಸೊ ನಾನ್ ಏನ್ ಪ್ರೈಸ್ ಕೋಟ್ ಮಾಡ್ತೀನೋ ಅದೇ ಪ್ರೈಸ್ ಗೆ ಬಂದು ಕಸ್ಟಮರ್ ನಮ್ಮ ಬಳಿ ತಗೊಂಡ್ ಹೋದ್ರೆ ಸೊ ಅವ್ರಿಗೆ ಇಂಜಿನ್ ಆಯಿಲ್ ಸರ್ವಿಸ್ ಫ್ರೀ ಕೊಡ್ತೀನಿ, ಜನರಲ್ ಸರ್ವಿಸ್ ಫ್ರೀ ಕೊಡ್ತೀನಿ ಸರ್. ರೇಟು ಕೂಡ ರೀಸನಬಲ್ ಆಗಿ ಕೊಡ್ತೀನಿ. ನೀವೀಗ ನೋಡ್ತಿರಲ್ಲ ರೇಟ್ ಯಾವ ತರ ಕಾಸ್ಟ್ ಮಾಡ್ತೀನಿ ಏನು ಅನ್ನೋದು. ಸೊ ಆ ರೇಟು ಕೂಡ ರೀಸನಬಲ್ ಇರುತ್ತೆ. ಅಂಡ್ ಎಲ್ಲಾ ಗಾಡಿಗಳು ಕೂಡ ಕಂಡೀಷನ್ ಅಲ್ಲಿ ಇದೆ. ಸೊ ನಮ್ ಕಡೆಯಿಂದ ಇಂಜಿನ್ ಆಯಿಲ್ ಸರ್ವಿಸ್ ಮಾಡಿಸ್ಕೊಡ್ತೀನಿ, ಜನರಲ್ ಸರ್ವಿಸ್ ಫ್ರೀ ಕೊಡ್ತೀನಿ. ಸ್ನೇಹಿತರೆ, ಆಫರ್ ಗ್ಯಾಪ್ ನ ಇರ್ಲಿ. ಸೊ ಪ್ರೈಸ್ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ಅಂತಲ್ಲ, ಬೇಕಾದ್ರೆ ನೀವು ವಿಡಿಯೋನ ಕಂಟಿನ್ಯೂ ನೋಡಿ. ಪ್ರೈಸ್ ಕೂಡ ರೀಸನಬಲ್ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ರೇಟನ್ನು ಕೂಡ ಕಂಪೇರ್ ಮಾಡಿ. ಸೊ ಆ ರೇಟ್ಗೆ ಏನಾದ್ರು ನೀವು ಬಂದು ಗಾಡಿನ ತಗೊಂಡ್ರೆ ಒಂದು ಇಂಜಿನ್ ಆಯಿಲ್ ಜೊತೆಗೆ ಸರ್ವಿಸ್ ನ ಮಾಡ್ಬಿಟ್ಟು ನಿಮ್ಗೆ ಗಾಡಿನ ಡೆಲಿವರಿ ಕೊಡ್ತಾರೆ. ಸೊ ಲೊಕೇಶನ್ ಹೇಳ್ಬಿಡಿ ಸರ್ ಒಂದ್ಸರಿ ನಮ್ಮ ವೀಕ್ಷಕರಿಗೆ. ಸರ್, ಇದು ಲೊಕೇಶನ್ ಬಂದ್ಬಿಟ್ಟು ಪೀನಿಯಾ ಸೆಕೆಂಡ್ ಸ್ಟೇಜ್, GKW ಲೇಔಟ್, ಪಾರ್ಕ್ ರೋಡ್ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ತಾರೆ, ಗೊತ್ತಿಲ್ಲ ಅನ್ನೋರ್ಗೆ ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ. ಸೊ ವರಸಿದ್ಧಿಪ್ರದ ಕಾರ್ ಲಿಂಕ್ಸ್ ಅಥವಾ ವರಸಿದ್ಧಿಪ್ರದ ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಸರ್. ಅಂಡ್ ಇನ್ನೊಂದು, ಸೊ ಇಲ್ಲಿ 3 ನಂಬರ್ ಇದೆ. ಆ ನಂಬರ್ ಅಲ್ಲಿ ಯಾವುದೇ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿದ್ರು ಲೊಕೇಶನ್ ಡೀಟೇಲ್ಸ್ ಬರುತ್ತೆ, ಎವ್ರಿಥಿಂಗ್ ಬರುತ್ತೆ. ಸ್ನೇಹಿತರೆ, ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಫುಲ್ ಗಾಡಿ ಕ್ಯಾಟ್ಲಾಗ್ ಬರುತ್ತೆ, ಡೀಟೇಲ್ ಬರುತ್ತೆ, ಲೊಕೇಶನ್ ಕೂಡ ಬರುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಸರಿ, ನಾ ತಡ ಮಾಡ್ದಂಗೆ ನಮ್ಮ ವೀಕ್ಷಕರಿಗೆ ಬೋರ್ ಹೊಡ್ಸ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿ ಗಾಡಿ ಮಾಹಿತಿನೂ ತಿಳ್ಕೊಳ್ಳೋಣ. ಬನ್ನಿ ಸರ್. ಸರ್, ಮೊದಲನೇ ಗಾಡಿ ನೋಡೋದಾದ್ರೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಯಾವ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀರಿ ಸರ್? ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 1,25,000 ಕೊಡ್ತೀನಿ. ಗಾಡಿ ಬಂದ್ಬಿಟ್ಟು 5 ಮಾಡಲು. ಸೊ ಗಾಡಿ ಮಾತ್ರ ವೆಲ್ ಮೈಂಟೈನ್ ಮಾಡಿದ್ದಾರೆ. ಗಾಡಿಯಲ್ಲಿ ಹೊಸ ಟೈರ್ ಇದೆ, ಸೊ ವೆಲ್ ಲೆದರ್ ಸೀಟ್ಸ್ ಇದೆ, ಮತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಇದೆ. ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಅಂಡ್ ನೀಟ್ ವೆಲ್ ಮೈಂಟೈನ್ ಮಾಡಿದ್ದಾರೆ. ಅಂಡ್ ಈ ಗಾಡಿಗೆ ಶೋರೂಮ್ ಹಿಸ್ಟ್ರಿ ಕೂಡ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರ್. ಸರ್, 5 ಮಾಡಲ್ ಆದ್ರೂ ಕೂಡ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ, ಅಪ್ ಟು ಡೇಟ್ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಕಂಡೀಷನ್ ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಸರ್, ಈ ಗಾಡಿನ ಕಡಿಮೆ ರೇಟ್ ಕೊಡ್ತಾ ಇದೀನಿ ಅಂತ FC ಇನ್ಸೂರೆನ್ಸ್ ಇಲ್ಲ ಅಂತ ತಿಳ್ಕೊಬೇಡಿ. ಸೊ FC ಬಂದ್ಬಿಟ್ಟು ಅಪ್ ಟು 2030 2030 ತನಕ FC ಇದೆ. ಸೊ ಆ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಫಸ್ಟ್ ಪಾರ್ಟಿ ಅಂದ್ರೆ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಸೊ ಗಾಡಿ ಬಂದ್ಬಿಟ್ಟು ವೆಲ್ ಮೇಂಟೈನ್ ಆಗಿದೆ. 2005 ಮಾಡಲ್ ಆದ್ರೂ ಕೂಡ ಗಾಡಿನ ಒಳ್ಳೆ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಓನರು. ಸೊ ಪ್ರೈಸ್ ಕೂಡ ತೀರಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. 1,20,000 ಅಲ್ವಾ ಸರ್? 1,25,000. ಸರಿ ಸರ್, 1,20,000 ಕೊಡೋಣ. 1,20,000ಕ್ಕೆ ಕೊಡೋಣ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಯುಗಾದಿ ಹಬ್ಬದ ಆಫರ್ 1,20,000 ರೂಪಾಯಿಗೆ ನಿಮ್ಗೆ ಒಂದು ವ್ಯಾಗನರ್ ಸಿಗ್ತಾ ಇದೆ. ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಸರ್, ಇದು ಸೇಮ್ ನಾನು ಏನ್ ಕೋಟ್ ಮಾಡಿದೀನೋ ಆ ಪ್ರೈಸ್ ತಗೊಂಡ್ರೆ ನನ್ ಕಡೆಯಿಂದ ಜನರಲ್ ಸರ್ವಿಸ್, ಆಯಿಲ್ ಸರ್ವಿಸ್, ಜನರಲ್ ಸರ್ವಿಸ್ ಫ್ರೀ ಇರುತ್ತೆ. ಓಕೆ ಸರ್, ಹಾಗೆ ಇನ್ನೊಂದು ಕಡಿಮೆ ಬಜೆಟ್ ಅಲ್ಲಿ ನ್ಯಾನೋ ಹುಡುಕ್ತಾ ಇರೋರಿಗೆ ಸರ್, ಇದು 11 ಮಾಡಲ್, ಓನರ್ಶಿಪ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ಒಳ್ಳೆ ಪ್ರೈಸಿಂಗ್ ಕೋಟ್ ಮಾಡ್ತಾ ಇದೀನಿ ಸರ್. ಸೊ ಬನ್ನಿ, ಶೀಟ್ಸ್ ಎಲ್ಲ ಚೆನ್ನಾಗಿದೆ, ನೋಡ್ಸಿ ಇಂಟೀರಿಯರ್ಸ್ ಎಲ್ಲ ತೋರಿಸಿ. ಸೊ ಯಾಕಂದ್ರೆ ತುಂಬಾ ಜನ ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ ಸರ್, ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೀಟಾಗಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಅಂತ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಒಂದು ಒಳ್ಳೆ ಫ್ಯಾಬ್ರಿಕ್ ಸೀಟ್ ಕವರ್ ಬರುತ್ತೆ. ಹಾಗೆ AC ಇದೆ ಮತ್ತೆ ಆರ್ಡಿನರಿ ಸ್ಟೇರಿಂಗ್ ಬರುತ್ತೆ ಇದಕ್ಕೆ. ಓಕೆ, ನಾರ್ಮಲ್ AC, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು
ಒಂದು ಒಳ್ಳೆ ಕಂಡೀಷನ್ ಅಲ್ಲಿ 2 ಪವರ್ ವಿಂಡೋಸ್ ಬರುತ್ತೆ ಸರ್ ಇದಕ್ಕೆ. 2 ಪವರ್ ವಿಂಡೋಸ್ ಬರುತ್ತಾ? ಹೌದು, Okay, 2 ನೋಡ್ತಾ ಪವರ್ ಇರ್ಬೋದು. ವಿಂಡೋಸ್ ಬರುತ್ತೆ. ಫ್ರಂಟ್ ಟು 2 ಪವರ್ ವಿಂಡೋಸ್ ಬರುತ್ತೆ ಗಾಡಿಗೆ. ನೋಡ್ತಾ ಇರ್ಬೋದು ನ್ಯಾನೋ. ಸರ್ ಮಾಡಲ್ಲ ಗಾಡಿದು? ಸರ್ ಇದು 11 ಮಾಡಲು ಸೆಕೆಂಡ್ ಓನರ್. ಓಕೆ, ಸೊ ನಾನ್ ಕೊಟ್ ಮಾಡ್ತಾ ಇದ್ದೀನಿ, ಒಳ್ಳೆ ಪ್ರೈಸಿಂಗ್ ಕೊಡ್ತೀನಿ ಸರ್. ಹೇಳಿ ಸರ್. 39,999 ರುಪೀಸ್ ಸರ್. ಯುಗಾದಿ ಆಫರ್ 39,999 ರೂಪಾಯಿಗೆ ಈ ಗಾಡಿನ ಕೊಡ್ತೀನಿ ಸರ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಒಳ್ಳೆ ತರಕಾರಿ ವ್ಯಾಪಾರ ಮಾಡ್ದಂಗಾಯ್ತು. ಆ ರೇಟಲ್ಲಿ ಇಲ್ಲಿ ಗಾಡಿಗಳು ಸಿಗ್ತಾ ಇದೆ ಎಲ್ಲಿ? ನಮ್ಮ ವರಸಿದ್ಧಿಪ್ರದ ಕಾರ್ಸ್ ಅಲ್ಲಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಯಾರನ್ನ ಲರ್ನಿಂಗ್ ಪರ್ಪಸ್ಗೆ ಇವಾಗ ತಾನೇ ಏನಾದ್ರು ಗಾಡಿ ಕಲಿತೀನಿ ಅನ್ನೋರಿಗೆ ಒಂದು ಸೆಕೆಂಡ್ ಹ್ಯಾಂಡ್ 2 ವೀಲರ್ ಕೂಡ ಬರೋದಿಲ್ಲ 40,000 ರೂಪಾಯಿಗೆ. ಸೊ ಇವರು 39,999 ರೂಪಾಯಿಗೆ ಒಂದು 2011 ಮಾಡಲ್ನ ನ್ಯಾನೋ ಕೊಡ್ತಾ ಇದ್ದಾರೆ. ಒಂದು ಲಕ್ ಅಂತಾನೆ ಹೇಳ್ಬೋದು. ಬೇಗ ಬಂದು ಗಾಡಿನ ತಗೊಳ್ಳಿ. ಸರ್ ಯಾರಾದ್ರೂ ಒಂದು ಈಕೋ ಹುಡುಕ್ತಾ ಇರೋರಿಗೆ ಸರ್ ಡೀಟೇಲ್ಸ್ ಕೊಡಿ. ಸರ್ ಈಕೋ ಇದು ಬಂದು 11 ಮಾಡಲ್. ಓಕೆ, ಸೊ ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. ಓಕೆ, ಟೈರ್ ಎಲ್ಲ ಚೆನ್ನಾಗಿದೆ. ಗಾಡಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ನೋಡಿ ಸ್ನೇಹಿತರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ. 5 ಸೀಟರ್ ಅಲ್ಲಿ ಗಾಡಿ ನಿಮ್ಗೆ ಸಿಗುತ್ತೆ. ಸೊ ಹಿಂದೆ ಬ್ಯಾಕ್ ಡಿಕ್ಕಿ ಸ್ಪೇಸ್ ಕೂಡ ಜಾಸ್ತಿ ಬರುತ್ತೆ. ನೋಡ್ತಾ ಇರ್ಬೋದು. ಇದು ಕೂಡ ಸರ್ ಎಸಿ ಗಾಡಿನಾ? ಹಾ, ಎಸಿ ಗಾಡಿ ಸರ್. ಎಸಿ ಬರುತ್ತೆ ಇದ್ರಲ್ಲಿ. ವಿತ್ ಎಸಿ ಇದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮ್ಗೆ ಈಕೋ 5 ಸೀಟರ್ ಗಾಡಿ ಸಿಗ್ತಾ ಇದೆ ಒಂದು ಕಡಿಮೆ ಬಜೆಟ್ ಅಲ್ಲಿ. ಪ್ರೈಸ್ ಇನ್ನ ಕೇಳಿಲ್ಲ, ಕೇಳ್ಬಿಡ್ತೀನಿ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಒಂದು 60 to 70% ವರೆಗೂ ಟೈರ್ ಕೂಡ ಇನ್ನ ಇದೆ. ನೋಡ್ತಾ ಇರ್ಬೋದು ಬ್ಯಾಕ್ ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ. ಸೊ 5 ಸೀಟರ್ ಯಾರಾದ್ರೂ 2 ಸೀಟ್ ಬ್ಯಾಕ್ ಸೀಟ್ ಬೇಬಿ ಸೀಟ್ ಹಾಕ್ಸ್ಕೊಂಡ್ರೆ ಟೋಟಲ್ 7 ಸೀಟರ್ ಆಗುತ್ತೆ. ಸರ್ ಏನ್ ಹೇಳ್ತಾ ಇದೀರಿ ಪ್ರೈಸ್ ಗಾಡಿಗೆ? ಸರ್ ಇದನ್ನ ನಾನ್ ಕೊಟ್ ಮಾಡ್ತಾ ಇದ್ದೀನಿ ಜಸ್ಟ್ 2,40,000, 2,40,000 ಸರ್. 2,40,000 ಮಾಡಲು ಸರ್ ಗಾಡಿದು? ಸರ್ 11 ಮಾಡಲ್ ಓನರ್ಶಿಪ್ ಸೆಕೆಂಡ್ ಓನರ್. ಸೆಕೆಂಡ್ ಓನರಾ? ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು 2011 ಮಾಡಲು ಸೆಕೆಂಡ್ ಓನರ್ 2,40,000 ಸರ್. ಅದ್ರಲ್ಲಿ ಏನಾದ್ರು ಸ್ವಲ್ಪ ಬೇಡ ಅಂತೀರಾ? ಸರ್ ಬಂದ್ರೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಆಲ್ರೆಡಿ ನಾನು ಆಫರ್ ಕೊಟ್ಟಿದ್ದೀನಿ. ಸೊ ಜನರಲ್ ಸರ್ವಿಸ್ ಅನ್ನೋದು ಒಂದು ಫ್ರೀ ಮಾಡ್ಕೊಡ್ತೀನಿ. ಆಯಿಲ್ ಸರ್ವಿಸ್, ಜನರಲ್ ಸರ್ವಿಸ್ ಫ್ರೀ ಮಾಡ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಬಂದ್ರೆ ಅವ್ರಿಗೆ ಆ ಬೆನಿಫಿಟ್ ಬೇಡ ಅಂತಂದ್ರೆ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಆಫರ್ ತಿಳ್ಕೊಂಡ್ರಲ್ವಾ? ಈ ತರ ಇರುತ್ತೆ. ವರಸಿದ್ಧಿಪ್ರದ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನಂಬರ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನೀವು ಕೂಡ ಈಕೋ ಗಾಡಿನ ತಗೋಬಹುದು. ಸರ್ ಒಂದು 7 ಸೀಟರ್ ಅಲ್ಲಿ ಎರಿಟಿಗಾ ಹುಡುಕ್ತಾ ಇರೋರಿಗೆ ಒಳ್ಳೆ ಗಾಡಿ ನಿಂತಿದೆ ಗ್ರೇ ಕಲರ್ ಅಲ್ಲಿ. ಡೀಟೇಲ್ಸ್ ಕೊಡಿ ಸರ್. ಸರ್ ಯುಗಾದಿ ಆಫರ್ ಒಂದ್ ಅಲ್ಲ ಆಫರ್ ಒಂದ್ ಕೊಟ್ಟೆ. ಇದು 7 ಸೀಟರ್ 8 ಸೀಟರ್ ಸರ್ 7 ಸೀಟರ್ ಗಾಡಿ. ಇದು ಬಂದ್ಬಿಟ್ಟು ಇನ್ನೊಂದು ಆಫರ್ ಕೊಡ್ತಾ ಇದೀನಿ ನಿಮ್ಗೆ. ಹೇಳಿ ಸರ್. ಸರ್ ಇದು 17-18 ಮಾಡಲ್ ಗಾಡಿ. ಸೊ ಎರಿಟಿಗಾ HS VHS VDI ಸರ್. ವಿಡಿಯಾ ಅಂಡ್ DDIS ಇಂಜಿನ್ ಬರುತ್ತೆ. ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಇರುತ್ತೆ. ಓಕೆ, ಸೊ ನೋಡಿ ಗಾಡಿಯಲ್ಲಿ ಬಂದ್ಬಿಟ್ಟು ಲೈಕ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಶೀಟ್ಸ್. ಓಕೆ, ಸೊ ಒಳ್ಳೆ ಮೈಲೇಜ್ ಕೊಡ್ತಕ್ಕಂತ ಗಾಡಿ. ಆರಾಮಾಗಿ 20-22 ಪ್ಲಸ್ ಬರುತ್ತೆ ಸರ್. ಇದು ಒಳ್ಳೆ ಮೈಲೇಜ್ ಗಾಡಿ. ಸ್ಮಾರ್ಟ್ ಹೈಬ್ರಿಡ್ HS VHS. ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಒಂದು 70 to 80% ಟೈರ್ ಕೂಡ ಬರುತ್ತೆ. ಸೊ ಒಂದ್ ಒಳ್ಳೆ 7 ಸೀಟರ್ ಅಲ್ಲಿ ನಿಮ್ಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಓನರ್. ನೋಡ್ತಾ ಇರ್ಬೋದು ಫಾಗ್ ಲ್ಯಾಂಪು, ಡಿಫಾಗರ್ ಎಲ್ಲ ಬರುತ್ತೆ ಗಾಡಿಗೆ. ಸರ್ ಡೀಸೆಲ್ ವೆಹಿಕಲ್ ಒಂದ್ ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಹೌದು ಸರ್. ಇನ್ನೊಂದ್ಸರಿ ಮಾಡಲು ಹಾಗೆ ಪ್ರೈಸ್. ಸರ್ ಇದು 17-18 ಮಾಡಲ್ ಗಾಡಿ. ಓನರ್ಶಿಪ್ ಸಿಂಗಲ್ ಓನರ್. ಸೊ ಡೀಸೆಲ್ ಗಾಡಿ, HS VHS ಸ್ಮಾರ್ಟ್ ಹೈಬ್ರಿಡ್ ಗಾಡಿ. ಓಕೆ, ಸೊ ಈ ಗಾಡಿನ ನಾನ್ ಬರೀ ಕೊಡ್ತಾ ಇರೋದು ನಿಮ್ಗೆ 6,90,000 ಸರ್. ಸ್ನೇಹಿತರೆ, 6,90,000 ರೂಪಾಯಿಗೆ ಒಂದು 6,90,000 6,90,000 ಗೆ ಒಂದು 18-19 ಮಾಡಲ್ ನ ಒಂದು ಎರಿಟಿಗಾ ಸಿಗ್ತಾ ಇದೆ. ಡೀಸೆಲ್ 50,000 ತಗೊಂಡ್ಬಂದ್ರೆ ಇದಕ್ಕೆ ಲೋನ್ ಕೂಡ ಅಪ್ ಟು ಡೇಟ್ ಮಾಡಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಒಂದು ಒಳ್ಳೆ ಪ್ರೊಫೈಲ್ ಬಂದ್ರೆ ಜಸ್ಟ್ 50,000 ತಗೊಂಡ್ಬಂದ್ರೆ ಅಂದ್ರೆ ಒಂದು 50,000 ರೂಪಾಯಿ ಎತ್ಕೊಂಡ್ಬಂದ್ರೆ ಈ ಗಾಡಿಗೆ ಲೋನ್ ಹಾಕ್ಸ್ಕೊಂಡು ಗಾಡಿನ ತಗೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ನಿಮಗೆ 7 ಸೀಟರ್ ಎರಿಟಿಗಾ ಸಿಗ್ತದೆ. ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಗಾಡಿನ ತಗೊಳ್ಳಿ ಸರ್. ಹಾಗೆ ಒಂದು ಲೋ ಬಜೆಟ್ ಅಲ್ಲಿ i10 ಹುಡುಕ್ತಾ ಇರೋರಿಗೆ ಸರ್. ಸರ್ ಇದು i10 8 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, ಕಪ್ಪ ಇಂಜಿನ್ ಬರುತ್ತೆ. ಕಪ್ಪ ಇಂಜಿನ್? ಹೌದು, ಕಪ್ಪ ಇಂಜಿನ್ ಬರುತ್ತೆ. ಗಾಡಿ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಓಕೆ, ಸೊ ಟೈರ್ ಕೂಡ ಚೆನ್ನಾಗಿದೆ. ಒಳ್ಳೆ ಫ್ಯಾಬ್ರಿಕ್ ಲೆದರ್ ಶೀಟ್ಸ್ ಇದೆ. ಓಕೆ, ಸೊ ಇದನ್ನ ನಾನ್ ಕಾಸ್ಟ್ ಕೋಟ್ ಮಾಡ್ತಾ ಇದ್ದೀನಿ ಸರ್. 2018 ಮಾಡಲು ಸಿಂಗಲ್ ಓನರ್ i10 ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಸೊ ನೋಡಿ ಒಳ್ಳೆ ಲೆದರ್ ಸೀಟ್ಸ್ ಇದೆ. ಹಾಗೇನೆ ಲೈಕ್ ಟೈರ್ಸ್ ಇದೆ. ಸೊ ಕಪ್ಪ ವಿಟಿ ಇಂಜಿನ್ ಬರುತ್ತೆ. ಓಕೆ, ಬ್ಯಾಕ್ ವೈಪರ್ ಕೂಡ ಬರುತ್ತೆ ಗಾಡಿಗೆ. ಬ್ಯಾಕ್ ವೈಪರ್ ಬರುತ್ತೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರ್ ಇದು ಗಾಡಿನ. ಓಕೆ, ಸೊ ಅಂಡ್ ಸಿಂಗಲ್ ಓನರ್ ಗಾಡಿ. ಸೊ ಈ ಗಾಡಿನ ನಾನ್ ಕೋಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ 1,45,000. 1,40,000 ರೂಪಾಯಿಗೆ 2008 ಮಾಡಲ್ ನ 2018 ಮಾಡಲ್ ಸಾರಿ 2008 ಮಾಡಲ್ ಸಿಂಗಲ್ ಓನರ್ 1,45,000 ಕೋಟ್ ಮಾಡ್ತಾ ಇದ್ದೀನಿ. ಅದು ಯಾರಾದ್ರೂ ಒಂದು ಲೋ ಬಜೆಟ್ ಗಾಡಿ ನೋಡ್ತಾ ಇದ್ರೆ 1,40,000 ರೂಪಾಯಿಗೆ ಗಾಡಿ ಆಗುತ್ತೆ. ಎಸ್ ಸರ್. ಸರ್ ಹಾಗೆ ಒಂದು ವೈಟ್ ಕಲರ್ ಅಲ್ಲಿ i10 ಸಿಗ್ತಾ ಇದೆ ಸರ್. ಹಾಗೇನೆ ವೈಟ್ ಕಲರ್ ಅಲ್ಲಿ i10 ಇದು 14-15 ಮಾಡಲ್ ಬರುತ್ತೆ. ಓಕೆ, ಗಾಡಿ ಇದು ಕೂಡ ಅಷ್ಟೇ ಸರ್. ಕಸ್ಟಮರ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂಡ್ ವೈಟ್ ಬ್ಯೂಟಿ. ಹೌದು. ಸೊ ಇದ್ರಲ್ಲೂ ಸಹ ನಿಮ್ಗೆ ವಿಟಿ ಇಂಜನ್, ಕಪ್ಪ ವಿಟಿ ಇಂಜನ್ ಬರುತ್ತೆ. ಓಕೆ, ಆರಾಮಾಗಿ ಮೈಲೇಜ್ ನಿಮ್ಗೆ ಒಂದು 17-18
18-19 ತನಕ ಬರುತ್ತೆ. ಒಳ್ಳೆ ಮೈಲೇಜ್ ಸಿಟಿಯಲ್ಲಿ ಓಡಿಸ್ಕೊಳ್ಳೋದಕ್ಕೆ ಒಳ್ಳೆ ಲೈಕ್ ಚಿಕ್ಕದ ಗಾಡಿ, ಸಿಟಿಯಲ್ಲಿ ಕಂಫರ್ಟಬಲ್ ಆಗಿ ಓಡಿಸ್ಕೋಬಹುದು ಸರ್ ಗಾಡಿನ. ಅಂಡ್ ಲೇಡೀಸ್ ಗೆ ಒಳ್ಳೆ ಕಂಫರ್ಟಬಲ್ ಗಾಡಿ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಗಾಡಿಯಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೊ ಈಚ್ ಅಂಡ್ ಲೆದರ್ ಶೀಟ್ಸ್, ಓಕೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲಾ ರೀತಿಯಲ್ಲೂ ಬರುತ್ತೆ ಸರ್. ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ಬೋದು. ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂದು 14 ಮಾಡೆಲ್ ನ ಫೋರ್ಸ್ ವೇರಿಯಂಟ್ ಅಲ್ಲಿ ನಿಮ್ಗೆ i10 ಸಿಗ್ತಾ ಇದೆ. ಇನ್ನೊಂದು ಸೊ ಇದು ಕೂಡ ಬೆಸ್ಟ್ ಆಫರ್ ಅಲ್ಲಿ ಹೇಳ್ತಿದ್ದಾರೆ ಸರ್. ಇನ್ನ ರೇಟ್ ಹೇಳಿಲ್ಲ ಸರ್. ಪ್ರೈಸ್ ಏನ್ ಹೇಳ್ತಾ ಇದ್ರಿ ಗಾಡಿಗೆ? ಸರ್ ಇದಕ್ಕೆ ನಾನು ಒಳ್ಳೆ ಪ್ರೈಸ್ ಕೊಡ್ತೀನಿ. ಸೊ ಮಾಡಲ್ ಬಂದು 14-15 ಮಾಡಲ್, ಓನರ್ಶಿಪ್ ಸೆಕೆಂಡ್ ಓನರ್ ಗಾಡಿ. ಓಕೆ ಸೊ ಈ ಗಾಡಿಗೆ ಜಸ್ಟ್ ಒಂದು 30,000-40,000 ಸಾವಿರ ತಗೊಂಡ್ಬಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಓಕೆ ಸೊ ಈ ಗಾಡಿನ ನಾನ್ ಕೊಟ್ಟು ಮಾಡ್ತಾ ಇದ್ದೀನಿ 2,90,000. 2,80,000. 2,90,000. ಸರಿ ಸರ್, 2,80,000 ಕೊಡೋಣ. 2,80,000 ಕೊಡೋಣ ಬನ್ನಿ ಸರ್. ಸ್ನೇಹಿತರೆ ನಾನು ಮಿಸ್ ಮಾಡ್ಕೊಂಡು 10,000 ಕಡಿಮೆ ಹೇಳಿದೆ. ಸೊ ಅದಕ್ಕೂ ಒಪ್ಕೊಂಡಿದ್ದಾರೆ. 2,80,000 ರೂಪಾಯಿಗೆ ಒಂದು 14 ಮಾಡೆಲ್ ನ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ನಿಮ್ಗೆ i10 ಸಿಗ್ತಾ ಇದೆ. ಒಂದು ಒಳ್ಳೆ ಲೋನ್ ಆಗಂತ ಗಾಡಿ. ಆರಾಮಾಗಿ ಸರ್ ಡೌನ್ ಪೇಮೆಂಟ್ ಎಷ್ಟು ಸರ್ ಗಾಡಿಗೆ? ಆರಾಮಾಗಿ ಒಂದು 30-40 ತಗೊಂಬಂದ್ರೂ ಕೂಡ ಸಾಕು ಸರ್. ಉಳಿದಿದ್ ಲೋನ್ ಆಗುತ್ತೆ. ಉಳಿದಿದ್ದೆಲ್ಲ ಲೋನ್ ಮಾಡಿಸ್ಕೊಡೋಣ. ಒಳ್ಳೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಸರ್ ಒಂದು ವರಸಿದ್ದಿ ಪ್ರದ ಕಾರ್ಲಿಂಗ್ಸ್ ಅಲ್ಲಿ ಪೋಲೋ ಇಟ್ಟಿದ್ದೀರಿ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು 15 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಟ್ರೆಂಡ್ ಲೈನ್. ಓಕೆ ಸೊ ಗಾಡಿ ಬಂದು ವೆಲ್ ಮೈಂಟೈನ್, ಕಸ್ಟಮರ್ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓನರ್ಶಿಪ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ ಒಳ್ಳೆ ಫ್ಯಾಬ್ರಿಕ್ ಲೆದರ್ ಶೀಟ್ಸ್ ಇದೆ. ಟೈರ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹೌದು. ಗಾಡಿ ಇಂಜಿನ್ ಕಂಡೀಷನ್ ಅಲ್ಲಿ ಆಗ್ಲಿ, ಸ್ಟೇರಿಂಗ್ ಕಂಡೀಷನ್ ಅಲ್ಲಿ ಆಗ್ಲಿ, ಯಾವುದೇ ರೀತಿಯಲ್ಲಿ ಗಾಡಿನ ಚೆಕ್ ಮಾಡ್ಕೋಬಹುದು. ಓಕೆ ಇಲ್ಲ ಅವ್ರು ಬಂದು ಚೆಕ್ ಮಾಡ್ಬೋದು, ಇಲ್ಲ ಅವ್ರು ಯಾರನ್ನ ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ಮಾಡಿಸ್ಕೋಬಹುದು ಸರ್. ಓಕೆ ನಾವ್ ಹತ್ರ ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡಲ್ಲ. ಓಕೆ ಸೊ ಗಾಡಿ ಬಂದ್ಬಿಟ್ಟು ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಇದಕ್ಕೆ. ಓಕೆ ಗಾಡಿ ಬಂದು 51,458 ಕಿಲೋಮೀಟರ್ ಓಡಿದೆ. ಓಕೆ ಗಾಡಿ ಟಚ್ ಸ್ಕ್ರೀನ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ಸ್ ಬರುತ್ತೆ ಓಕೆ ಗಾಡಿಯಲ್ಲಿ ಸೇಫ್ಟಿ ಪರ್ಪಸ್ ಗೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು. ಒಂದು ಸಿಂಗಲ್ ಡೆಂಟ್ ಸ್ಕ್ರಾಚ್ ಏನು ನೋಡೋದಕ್ಕೆ ಸಿಗೋದಿಲ್ಲ ಪೋಲೋ ಗಾಡಿ. ಸೊ ಇದು ಈ ಗಾಡಿನ ಜಾಸ್ತಿ ಯೂತ್ಸ್ ಅಂದ್ರೆ ಈಗಿನ ಯುವಕರು ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಯೂತ್ಗೋಸ್ಕರ ಅಂತಾನೆ ಈ ಗಾಡಿನ ನಾನು ತಂದಾಕಿದ್ದೀನಿ. ತಗೊಂಡ್ಬಂದಿದ್ದಾರೆ ವರಸಿದ್ದಿ ಪ್ರದದಲ್ಲಿ. ಬನ್ನಿ ಗಾಡಿ ಪ್ರೈಸ್ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇದೇ ಕ್ಯೂರಿಯಾಸಿಟಿ. ಇವಾಗ ಸರ್ ಏನ್ ಹೇಳ್ತಾ ಇದ್ರಿ ಪ್ರೈಸ್? ಈ ಗಾಡಿ 15 ಮಾಡಲ್ ಸೆಕೆಂಡ್ ಓನರ್, ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ. ಬರೀ 3,90,000ಗೆ 15 ಮಾಡಲ್ ಸರ್. 15 ಮಾಡಲ್ ಸೆಕೆಂಡ್ ಓನರ್ 3,90,000ಗೆ ಸರ್. ಫೈನಲ್ ಟು ಫೈನಲ್ 3,90,000. ಸ್ನೇಹಿತರೆ ಅದ್ರಲ್ಲಿ ಮತ್ತೆ ಬಾರ್ಗಿನ್ ಬೇಡ, ಯಾಕಂತಂದ್ರೆ ಸರ್ ಪರವಾಗಿಲ್ಲ, ಇನ್ನ ಒಂದ್ 5,000 ಕಡಿಮೆನೆ ಕೊಡೋಣ. ಬರ್ಲಿ ಸರ್, ಬರ್ಲಿ. ಕಸ್ಟಮರ್ ಬಂದು ನಮ್ಮ ಹತ್ರ ವೆಹಿಕಲ್ ತಗೊಂಡ್ ಹೋಗ್ಲಿ. ಓಕೆ ಸೊ ಈಗ ಅವ್ರು ಬಂದು ಕಸ್ಟಮರ್ ವೆಹಿಕಲ್ ನಮ್ಮ ಹತ್ರ ತಗೊಂಡ್ ಹೋದ್ರೆ ಅವ್ರ ಕಡೆಯಿಂದ ಇನ್ನೊಂದು ಕಸ್ಟಮರ್ ಬರ್ತಾರೆ ಅಂತ. ಸೊ ಅಂಡ್ ಏನಂತಂದ್ರೆ ಗಾಡಿ ಬಂದ್ಬಿಟ್ಟು ಎಲ್ಲಾ ಗಾಡಿಗಳು ಎಕ್ಸಲೆಂಟ್ ಅಂಡ್ ನೀಟಾಗಿ ಮೇಂಟೈನ್ ಮಾಡಿದೀವಿ. ಓಕೆ ಸೊ ಅವ್ರ ಕಡೆಯಿಂದ ಕಸ್ಟಮರ್ ಬಂದಾಗ ಈ ಗಾಡಿಯಲ್ಲಿ ನಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಗಾಡಿಯಲ್ಲಿ ಮಾಡ್ಕೊಳ್ತೀವಿ ಸರ್. ಓಕೆ ಗಾಡಿ ಬಂದು ತಗೊಂಡ್ ಹೋಗ್ಲಿ. ಸ್ನೇಹಿತರೆ ನೋಡಿ, ಇದು ಕೂಡ ನಿಮ್ಗೆ ಒಂದು ಯುಗಾದಿ ಹಬ್ಬದ ಆಫರ್ ಅಂತಾನೆ ಹೇಳ್ಬೋದು. ಇದು ಕೂಡ 5,000 ರೂಪಾಯಿ ಕಡಿಮೆ ಮಾಡಿದ್ದಾರೆ ವಿತ್ ಜನರಲ್ ಸರ್ವಿಸ್ ಮಾಡಿ. 50,000 ತಗೊಂಡ್ಬಂದ್ರೆ ಈವನ್ ಲೋನ್ ಆಗುತ್ತೆ ಸರ್. ಸರ್ ಹಾಗೆ ಒಂದು i20 ಸಿಗ್ತಾ ಇದೆ ಸರ್, ಗ್ರೇ ಕಲರ್. ಸರ್ ನಮ್ಮಲ್ಲಿ 2 i20 ಇದೆ ಎರಡು ಸರ್. ಇದು 12 ಮಾಡಲ್. Okay. ಸೊ ಗಾಡಿ ವೆಲ್ ಮೇಂಟೈನ್ಡ್ ಗಾಡಿ. ನೋಡಿ ಸರ್ ಎಷ್ಟು ಕ್ಲೀನ್ ಅಂಡ್ ನೀಟ್ ಆಗಿದೆ ಗಾಡಿ. ಗಾಡಿಯಲ್ಲೆಲ್ಲ ಲೆದರ್ ಶೀಟ್ಸ್, ಫ್ಯಾಬ್ರಿಕ್ ಲೆದರ್ ಶೀಟ್ಸ್ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ ಸೊ 4 ಟೈರ್ 100% ಇದೆ ಸರ್. 4 ಟೈರ್ ಹೊಸ ಟೈರ್ ಇದೆ. ಹೊಸ ಟೈರ್ ಇದೆ. ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಅಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ನೇಹಿತರೆ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಲೆದರ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಕಂಪನಿ ಫಿಟೆಡ್ ಸಿಸ್ಟಮ್ ಇದೆ. ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಜೊತೆಗೆ ಈ ಗಾಡಿ ನಿಮ್ಗೆ ಸಿಗುತ್ತೆ i20. ಬಾಡಿ ಲೈನ್ ನೋಡ್ತಾ ಇರ್ಬೋದು. ಯಾವುದೇ ಡೆಂಟ್ ಆಗ್ಲಿ ಸ್ಕ್ರಾಚಸ್ ಆಗ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ನಿಮ್ಗೆ i20 ಸಿಗ್ತಾ ಇದೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಒಂದು 80% ವರೆಗೂ ಟೈರ್ ಕೂಡ ಇದೆ ಗಾಡಿಗೆ ನೋಡ್ತಾ ಇರ್ಬೋದು. ಸರ್ ಈ ಗಾಡಿಗೆ ಪ್ರೈಸ್ ಅನ್ನ ಏನ್ ಕೊಟ್ ಮಾಡ್ತಾ ಇದ್ರೆ? ಅದ್ರಲ್ಲಿ ಕೂಡ ಮ್ಯಾಗ್ವಿಲ್ ಇದೆಲ್ಲ ಸರ್ ಗಾಡಿಗೆ? ಸರ್ ಗಾಡಿಯಲ್ಲಿ ಮ್ಯಾಗ್ವಿಲ್ ಇದೆ ಸರ್. ಟಾಪ್ ಎಂಡ್ ಬರುತ್ತಲ್ವಾ, ಸೊ ಮ್ಯಾಗ್ವಿಲ್ ಆಬ್ವಿಯಸ್ಲಿ ಬಂದೇ ಬರುತ್ತೆ ಸರ್ ಗಾಡಿಗೆ. ಅಂಡ್ ಆಟೋಮೆಟಿಕ್ ಮಿರರ್ ಕಂಟ್ರೋಲ್ ಕೂಡ ಇದೆ ಒಳಗಡೆ. ಓಕೆ ಸರ್, ಏನ್ ಕೊಟ್ ಮಾಡ್ತಾ ಇದೆ ಸರ್ ಗಾಡಿಗೆ? ಸರ್ ಇದು ಅಡ್ವೊಕೇಟೆಡ್ ಗಾಡಿಗೆ ಅಡ್ವೊಕೇಟೆಡ್ ಗಾಡಿ ಕೂಡ. ಸೊ ಗಾಡಿ ವೆಲ್ ಮೇಂಟೈನ್ಡ್. ಇದನ್ನ ನಾನು ಕೊಟ್ ಮಾಡ್ತಾ ಇದ್ದೀನಿ 2,95,000 ಸರ್. 2,95,000 ಯಾರು ಕೊಡಲ್ಲ ಸರ್. i20 ಮಾರ್ಕೆಟ್ ಪ್ರೈಸ್ ಅಲ್ಲೆಲ್ಲ 3-3.5 ಲಕ್ಷದ ಮೇಲೆನೆ ಹೋಗುತ್ತೆ. 2,95,000 2,95,000 ಕೊಡ್ತೀನಿ. ಫೈನಲ್ ಆಗುತ್ತೆ. ಓಕೆ ನಲ್ಲಿ i20 ಸಿಗ್ತಾ ಇದೆ. ಈ ಗಾಡಿದು ಡೀಟೇಲ್ಸ್ ಬೇಕು ನನಗೆ ಸರ್. ಈ ಗಾಡಿ ಬಂದು 10 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಗಾಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಎಕ್ಸಲೆಂಟ್ ಆಗಿದೆ. ಒಳ್ಳೆ ಫ್ಯಾಬ್ರಿಕ್ ಲೆದರ್ ಶೀಟ್ಸ್ ಇದೆ. ಓಕೆ ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮತ್ತೆ ಟೈರ್ ಕೂಡ ಹೊಸ ಟೈರ್ ಹಾಕ್ಸಿದ್ದಾರೆ ಕಸ್ಟಮರ್. ಓಕೆ ಸೊ 80-90% ಇದೆ ಸರ್ ಟೈರ್. ಸೊ ಇದು ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಸರ್? ಹೌದು, ಪೆಟ್ರೋಲ್ ವೇರಿಯಂಟ್. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ ಸೊ ಒಳ್ಳೆ ಇಂಟೀರಿಯರ್ಸ್ ಇದೆ. ಗಾಡಿ ನೋಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸ್ನೇಹಿತರೆ ಗಾಡಿ ಕೂಡ ನೀವು ಔಟ್ಲುಕ್ ಗಮನಿಸ್ತಾ ಇರ್ಬೋದು. ಎಲ್ಲೂ ಕೂಡ ನಿಮ್ಗೆ ಒಂದು ಸ್ಕ್ರಾಚಸ್ ಆಗ್ಲಿ ಡೆಂಟ್ ಆಗ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಇಲ್ಲ ಸರ್. ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು i20 ಮ್ಯಾಗ್ನಾ ವೇರಿಯಂಟ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗ್ತಾ ಇದೆ ಸರ್. ಇದು 10 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸೊ ವೆಲ್ ಮೇಂಟೈನ್ಡ್. ಸೊ ಈ ಗಾಡಿನ ಕೋಟ್ ಮಾಡ್ತಾ ಇದ್ದೀನಿ 2,80,000 ಆಗುತ್ತೆ ಸರ್. ಈ ಗಾಡಿ 2,80,000
ನಿಮ್ಗೆ ಒಂದು 2010 ಮಾಡೆಲ್ ನ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್ ಅಲ್ಲಿ ಒಂದು i20 ಸಿಗ್ತಾ ಇದೆ. ಹೌದು. ಸೊ ಇದಕ್ಕೂ ಕೂಡ ಆಫರ್ ಇದ್ದೇ ಇರುತ್ತೆ, ಯುಗಾದಿ ಹಬ್ಬದ ಆಫರ್. ಸೊ ಮಿಸ್ ಮಾಡ್ದಂಗೆ ಬಂದು ಗಾಡಿನ ತಗೊಳ್ಳಿ. ಸರ್ ಒಂದು ರೆನಾಲ್ಟ್ ಡಸ್ಟರ್ ಅಲ್ಲಿ ಅದು ಕೂಡ ಅಡ್ವೆಂಚರ್ ವೆಹಿಕಲ್ ಅಲ್ವಾ ಸರ್ ಇದು 14 ಮಾಡಲ್. ಹೌದು ಸರ್, ನೋಡ್ತಾ ಇರ್ಬೋದು. ಡೀಟೇಲ್ಸ್ ಕೊಡಿ ಸರ್ ಗಾಡಿಗೆ. 14 ಮಾಡಲ್ ಸೆಕೆಂಡ್ ಓನರ್. ನಾನ್ ಕೊಟ್ ಮಾಡ್ತಾ ಇದ್ದೀನಿ 4,40,000. ಬರೀ 40,000 ತಗೋ ಬನ್ನಿ, 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 4,40,000 ರೂಪಾಯಿಗೆ ಒಂದು ಅಡ್ವೆಂಚರ್ ವೆಹಿಕಲ್ ಡಸ್ಟರ್ ಸಿಗ್ತಾ ಇದೆ. ಹೌದು, ಬರೀ 40,000 ತಗೊಂಡ್ಬಂದ್ರೆ ಗಾಡಿಗೆ ಲೋನ್ ಆಗುತ್ತೆ. ಖಂಡಿತ 40,000 ತಗೊಂಡ್ಬಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಒಳ್ಳೆ ಸಿಬಿಲ್ ಪ್ರೊಫೈಲ್ ಇರ್ಬೇಕು ಸರ್, ಇರ್ಬೇಕಷ್ಟೇ. ಅಷ್ಟೇ ಸರ್. ಸರ್ ಎಲ್ಲೋ ಬೋರ್ಡ್ ಅಲ್ಲಿ 2 ಟಾಟಾ ಇಂಡಿಕಾ ಇಟ್ಟಿದ್ದಾರೆ. 2 ಗಾಡಿದು ನನಗೆ ಡೀಟೇಲ್ಸ್ ಬೇಕು. ಸರ್ ಈ ಗಾಡಿ ಡೀಟೇಲ್ಸ್ ಬಂದು ನಿಮ್ಗೆ 15 ಮಾಡಲ್ ಗಾಡಿ ಇದು. ಓಕೆ, 15 ಮಾಡಲ್ ಸೆಕೆಂಡ್ ಓನರ್. ಗಾಡಿ ಮೇಂಟೈನ್ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಓಕೆ, ಸೊ ಎಲ್ಲ ಬೋರ್ಡ್ ದುಡಿಯೋ ಗಾಡಿ ಸರ್ ಇದು. ಹೌದು. ಸೊ ಟೈರ್ ಕೂಡ ಚೆನ್ನಾಗಿದೆ. ಗಾಡಿಯಲ್ಲಿ ಪವರ್ ಸ್ಟೇರಿಂಗ್, ಓಕೆ. ಸೊ ಪವರ್ ವಿಂಡೋಸ್ 2 ಪವರ್ ವಿಂಡೋಸ್ ಬರುತ್ತೆ. ಬೇಸಿಕ್ ಸಿಸ್ಟಮ್ ಕೂಡ ಇದೆ ಗಾಡಿಗೆ. ಸಿಸ್ಟಮ್ ಕೂಡ ಇದೆ. ಒಂದು ಒಳ್ಳೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಹೌದು, ಬ್ಯಾಕ್ ಬಂಪರ್ ಕೂಡ ಹಾಕ್ಸಿದ್ದಾರೆ ಗಾಡಿಗೆ. ಹೌದು ಸರ್, ಸೇಫ್ಟಿ ಪರ್ಪಸ್ ಗೆ ಬ್ಯಾಕ್ ಬಂಪರ್ ಹಾಕ್ಸಿದ್ದಾರೆ. ಓಕೆ ಸರ್ 15 ಮಾಡಲ್ ಸೆಕೆಂಡ್ ಓನರ್. Okay. ಗಾಡಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಬರೀ 85,000, 85,000, 85,000 ಕೊಡ್ತೀನಿ ಸರ್. ಸರ್ 85,000 ರೂಪಾಯಿಗೆ ಒಂದು 2015 ಮಾಡೆಲ್ ನ ಎಲ್ಲೋ ಬೋರ್ಡ್ ಗಾಡಿ ಸಿಗ್ತಾ ಇದೆ, ಅದರಲ್ಲೂ ಕೂಡ ಇಂಡಿಕಾ ಹೌದು ಅಲ್ಲ ಸರ್, ದುಡಿಯೋದಕ್ಕೆ. ಹೌದು, ದುಡಿಯೋರ್ಗೆ ದುಡಿಯೋ ಗಾಡಿ ಸರ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು 85,000 ರೂಪಾಯಿಗೆ ಒಂದು ಆಟೋನು ಕೂಡ ತಗೊಳೋದಕ್ಕೆ ಆಗೋದಿಲ್ಲ, ಸೆಕೆಂಡ್ ಹ್ಯಾಂಡ್ಸ್. ಸೊ ಇಲ್ಲಿ ನಮ್ಮ ವರಸಿದ್ದಿ ಪ್ರದದಲ್ಲಿ ಎಲ್ಲೋ ಬೋರ್ಡ್ಗೆ ಕಾರ್ ಕೊಡ್ತಿದ್ದಾರೆ 2015 ಮಾಡಲ್. ಸೊ 85,000 ರೂಪಾಯಿಗೆ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ ನೋಡೋದಾದ್ರೆ ಸರ್ ಈ ಗಾಡಿ 17 ಮಾಡಲ್. ಸೊ ಓನರ್ಶಿಪ್ ಸೆಕೆಂಡ್ ಓನರ್ ಗಾಡಿ. ಓಕೆ, ಗಾಡಿ ಇದು ಕೂಡ ವೆಲ್ ಮೇಂಟೈನ್ ಆಗಿದೆ. ಬನ್ನಿ ನೋಡಿ, ಪವರ್ ಸ್ಟೇರಿಂಗ್ ಬರುತ್ತೆ. ಒಳ್ಳೆ ಲೆದರ್ ಶೀಟ್ಸ್ ಹಾಕ್ಸಿದ್ದಾರೆ ಓಕೆ. ಕಸ್ಟಮರ್. ಗಾಡಿ ಕೂಡ ಮೇಂಟೆನೆನ್ಸ್ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬರ್ಲಿ ಚೆಕ್ ಮಾಡ್ಕೊಂಡ್ಲಿ ತಗೊಂಡೋಗ್ಲಿ. ಮೆಕ್ಯಾನಿಕ್ ಬೇಕಾ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ಚೆಕ್ ಮಾಡಿ ಆಫ್ಟರ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ತಗೊಂಡೋಗ್ಲಿ ಸರ್. ಓಕೆ. ಸೊ ಈ ಗಾಡಿ ಕಾಸ್ಟ್ ಬಂದು ನಾನ್ ಕೋಟ್ ಮಾಡ್ತಾ ಇದೀನಿ. ಸೊ ಈ ಗಾಡಿ ಬಂದ್ಬಿಟ್ಟು ಬರೀ 95,000 ಕೊಡ್ತೀನಿ ಸರ್. ಸರ್ 17 ಮಾಡಲ್ 95,000 ಗೆ ಸೆಕೆಂಡ್ ಓನರ್ 95,000 ಗೆ 95,000 ಕೊಡ್ತೀನಿ. 95,000 ರೂಪಾಯಿಗೆ ಸ್ನೇಹಿತರೆ 17 ಮಾಡಲ್ ಒಂದು ಎಲ್ಲೋ ಬೋರ್ಡ್ ಅಲ್ಲಿ ಟಾಟಾ ಇಂಡಿಗೋ ಸಿಗ್ತಾ ಇದೆ. ಇಂಡಿಕಾ ನೋಡ್ತಾ ಇರ್ಬೋದು. ಟಾಟಾ ಇಂಡಿಕಾ 2 ಗಾಡಿ ಇದೆ ವರಸಿದ್ದಿ ಪ್ರದದಲ್ಲಿ, 2 ಕೂಡ ರೀಸನಬಲ್ ಪ್ರೈಸ್. ಇದು 15 ಮಾಡಲ್ 85,000, 17 ಮಾಡಲು 95,000. ಜಸ್ಟ್ 10,000 ರೂಪಾಯಿ ಡಿಫ್ರೆನ್ಸ್. ನೀವು ಒಂದು ಪ್ರೈಸಿಂಗ್ ಕೊಡಿಂದ ಇದಕ್ಕೆ ಕೊಟ್ಟಿದ್ದೀನಿ ಸರ್. ಓಕೆ ಸರ್, ಅಂಡ್ ಇನ್ನೊಂದ್ ಏನಂತಂದ್ರೆ ನಮ್ಮ ವರಸಿದ್ದಿ ಪ್ರದ ಕಾರ್ ಲಿಂಕ್ಸ್ ಅಲ್ಲಿ ಸೊ ಈಗ ನಾವ್ ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಹೌದು. ಸೊ ಕಸ್ಟಮರ್ ಬರ್ಲಿ ತಗೊಂಡು ಹೋಗ್ಲಿ. ಸೊ ವೆಹಿಕಲ್ಸ್ ಅಂತೂ ಒಳ್ಳೆ ಎಕ್ಸಲೆಂಟ್ ಅಂಡ್ ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಸರ್. ಸೊ ಯಾವ್ದೇ ರೀತಿ ಲೈಕ್ ತಗೊಂಡು ಒಂದ್ 20,000 30,000 ಖರ್ಚು ಮಾಡ್ಬೇಕಪ್ಪ. ಸೊ ತುಂಬಾ ಜನ ಏನಂತಾರೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಗಾಡಿ ತಗೊಂಡ್ಮೇಲೆ ಒಂದ್ 20,000 ನಾನು ಖರ್ಚು ಮಾಡ್ಬೇಕು. ಸೊ ನನ್ನ ಹತ್ರ ಬಜೆಟ್ ಫಾರ್ ಎಕ್ಸಾಂಪಲ್ ಇಷ್ಟೇ ಇದೆ. ಸೊ ಇದನ್ನ ತಗೊಂಡ್ಮೇಲೆ ಮತ್ತೆ ನಾನು ಒಂದ್ 20,000 ಸಾಲ ಮಾಡ್ಬೇಕು. ಸೊ ಆ ತರ ಏನು ಮಾಡೋ ಅವಶ್ಯಕತೆ ಇಲ್ಲ ಸರ್. ನಮ್ ಕಾರ್ ಶೋರೂಮ್ ವಿಸಿಟ್ ಮಾಡಿದ್ರೆ ಸೊ ಗಾಡಿ ತಗೊಂಡು ಅಂಡ್ ನಮ್ ಪ್ರೈಸ್ ನಾವೇನ್ ಕೋಟ್ ಮಾಡಿದ್ವಿ ಆ ಪ್ರೈಸ್ ತಗೊಂಡ್ರೂ ಕೂಡ ಸೊ ನಾವು ಬಂದ್ಬಿಟ್ಟು ಜನರಲ್ ಸರ್ವಿಸ್ ಪ್ಲಸ್ ಇಂಜಿನ್ ಆಯಿಲ್ ಸರ್ವಿಸ್ ನಾವೇ ಫ್ರೀ ಆಗಿ ಮಾಡಿಸ್ಕೊಡ್ತೀವಿ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಎಲ್ಲಾ ಗಾಡಿ. ಇನ್ನೊಂದ್ ಸರ್, ನಾವು ಕರ್ಕೊಂಡೋಗಿ ಕಸ್ಟಮರ್ ನ ಕರ್ಕೊಂಡೋಗಿ ಅಲ್ಲಿ ನಿಲ್ಸಿ ಅವ್ರಿಗೆ ತೋರ್ಸಿನೇ ಮಾಡಿಸ್ತೀವಿ. ಈ ತರ ಆಫರ್, ಈ ತರ ಬೆಸ್ಟ್ ಪ್ರೈಸ್ ಅಂಡ್ ಯುಗಾದಿ ಆಫರ್ ಸರ್ ಇದು. ಯುಗಾದಿ ಆಫರ್ಗೆ ನೋಡ್ತಾ ಇರ್ಬೋದು ಜನರಲ್ ಸರ್ವಿಸ್ ಜೊತೆಗೆ ಗಾಡಿ ನಿಮಗೆ ಡೆಲಿವರಿ ಕೊಡ್ತಾರೆ. ಸೊ ಟೆಸ್ಟ್ ಡ್ರೈವ್ ಮಾಡ್ಬೋದು. ನಿಮ್ಮ ಮೆಕ್ಯಾನಿಕ್ ಯಾರಿದಾರೋ ಬೇಕಾದ್ರೆ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಗಾಡಿನ ಎಲ್ಲ ಓಕೆ ಆದ್ರೆ ಬೇಕಾದ್ರೆ ಗಾಡಿನೂ ಕೂಡ ತಗೋಬಹುದು. ಸೊ ಹೊಸದಾಗಿ ಶೋರೂಮ್ ನ ಓಪನ್ ಮಾಡಿರೋದ್ರಿಂದ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಮಾರ್ಜಿನ್ ಇಟ್ಕೊಂಡಿಲ್ಲ ಇವಾಗ ಪ್ರೆಸೆಂಟ್ಲಿ. ಸೊ ಮುಂದೆ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಹೆಚ್ಚಿಗೆ ಮಾರ್ಜಿನ್ ಅಂತೂ ಇಟ್ಕೊಳಕ್ ಹೋಗಿಲ್ಲ. ಗಾಡಿ ಏನ್ ತಗೊಂಡ್ಬಂದಿದಾರೋ ಅದೇ ರೇಟ್ ಅಲ್ಲಿ ಕೊಡ್ತೀನಿ ಅಂತ ಸರ್ ಹೇಳ್ತಾ ಇದ್ದಾರೆ. ಒಂದ್ಸರಿ ವಿಸಿಟ್ ಮಾಡೋದ್ರಿಂದ ನೀವು ಕೂಡ ಗಾಡಿನ ತಗೋಬಹುದು. ಸೊ ಅಂಡ್ ಇನ್ನೊಂದ್ ಏನಂತಂದ್ರೆ ಇದು ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಅಲ್ಲಿದೆ. ಸೊ ಅಲ್ಲೂ ಸ್ಟಾರ್ಟ್ ಮಾಡ್ತಾ ಇದೀವಿ. ನೋಡಿ ಆ ಕಡೆನೂ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ನೇಹಿತರೆ ನೋಡ್ತಾ ಇರ್ಬೋದು. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದ್ಸರಿ ಶ್ರೀ ವರಸಿದ್ದಿ ಪ್ರದ ಕಾರ್ ಲಿಂಕ್ಸ್ಗೆ ಒಂದ್ಸರಿ ಭೇಟಿ ಕೊಟ್ರೆ ನೀವು ಕೂಡ ಗಾಡಿನ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ನಿಮ್ ಕಡೆಯಿಂದ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು ಸರ್.